ಕರಾವಳಿ ಜನಪ್ರಿಯ ಕ್ರೀಡೆ ಕೃಷಿಕರ ಸಂಭ್ರಮದ ಮೂಲವಾಗಿರುವ ಕಂಬಳ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಅದರಲ್ಲೂ ಐತಿಹಾಸಿಕ ಮಿಯಾರು ಲವಕುಶ ಜೋಡು ಕೆರೆ ಕಂಬಳ ಅನ್ನದಾತರಿಗೆ ಮಾತ್ರವಲ್ಲ, ಕಂಬಳ ಪ್ರಿಯರಿಗೆ ರಸದೌತಣವನ್ನೇ ಉಣಬಡಿಸುತ್ತದೆ. ಕಾರ್ಕಳ ಶಾಸಕರಾದ ಸುನೀಲ್ ಕುಮಾರ್ ಅವರ ನೇತೃತ್ವದಲ್ಲಿ ಮಿಯಾರು ಲವಕುಶ ಕಂಬಳ ವಿಜೃಂಭಣೆಯಿಂದ ನೆರವೇರಿತು. ಸುಮಾರು 200ಕ್ಕೂ ಅಧಿಕ ಜೋಡಿ ಕೋಣಗಳು ಭಾಗವಹಿಸಿದ್ದ ಈ ಕಂಬಳದಲ್ಲಿ ಕ್ರೀಡಾಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿತು. ಹಾಗಾದರೆ ಮಿಯಾರು ಕಂಬಳೋತ್ಸವ ಹೇಗಿತ್ತು ಅನ್ನೋ ಕುರಿತು ವಿಶೇಷ ವರದಿ ಇಲ್ಲಿದೆ. ಕರಾವಳಿ ಕರ್ನಾಟಕದಲ್ಲಿ ಬೇಸಾಯ ವೃತ್ತಿಯೇ ಪ್ರಮುಖವಾಗಿರುವ ಸಮಾಜದಲ್ಲಿ ಕೋಣಗಳು ಕೃಷಿಕರ ಬದುಕಿನ ಅವಿಭಾಜ್ಯ ಅಂಗವಾಗಿದೆ. ಕೃಷಿಕರು ಭತ್ತದ ಗದ್ದೆಗಳಲ್ಲಿ ಕೊಯ್ಲಿನ ಬಳಿಕ ಕೋಣಗಳನ್ನು ಓಡಿಸುತ್ತಿದ್ದ ಆಚರಣೆ ಮತ್ತು ಆಟವಷ್ಟೇ ಆಗದೆ ಅದರೊಂದಿಗೆ ಇಂತಹ ಆಚರಣೆಯ ಜೊತೆಗೆ ಸಾಂಸ್ಕೃತಿಕ, ಸಾಮಾಜಿಕ ಹಾಗೂ ಧಾರ್ಮಿಕ ನಂಬಿಕೆಯು ಮಿಳಿತಗೊಂಡಿರುವುದು ಕಂಬಳ. ಕರಾವಳಿಯಲ್ಲಿ ಕಂಬಳದ ಆಚರಣೆಗೆ ಸುಮಾರು 800ರಿಂದ 900 ವರ್ಷಗಳ ಹಿನ್ನೆಲೆ ಇದೆ. ಉಡುಪಿ ತಾಲೂಕಿನ ಕೆಂಜೂರಿನ ಸಮೀಪ ದೊರಕಿದ ಆಳುಪರಾಣಿ ಬಲ್ಲಮಹಾದೇವಿಗೆ ಸಂಬಂಧಿಸಿದ ಶಾಸನದಲ್ಲಿ ಕಂಬಳದ ಬಗ್ಗೆ ಹೇಳಲಾಗಿದೆ. ಇದರ ಕಾಲ ಕ್ರಿಸ್ತಶಕ 1200 ಆಗಿದ್ದು, ಕಂಬಳ ಕನಿಷ್ಠ 800 ವರ್ಷಗಳಿಂದ ಆಚರಿಸಲ್ಪಡುತ್ತಾ ಬಂದಿದೆ ಎಂಬುದು ಸ್ಪಷ್ಟವಾಗುತ್ತೆ. ಈ ಹಿನ್ನೆಲೆಯಲ್ಲಿ ಕಂಬಳಕ್ಕೆ ಸುದೀರ್ಘ ಶ್ರೀಮಂತ ಇತಿಹಾಸವಿದೆ ಎನ್ನುವುದು ತಿಳಿಯುತ್ತೆ. ಇನ್ನು ರಾಜ್ಯದಲ್ಲಿ ಅತ್ಯಧಿಕ ಸೌಲಭ್ಯಗಳನ್ನು ಹೊಂದಿರುವ ವಿಶಿಷ್ಟ ಕಂಬಳ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಮಿಯಾರು ಲವಕುಶ ಜೋಡು ಕೆರೆ ಕಂಬಳ ಈ ಬಾರಿ 22ನೇ ವರ್ಷಕ್ಕೆ ಕಾಲಿಟ್ಟಿದೆ. ಕಾರ್ಕಳದ ಶಾಸಕರಾದ ವಿ ಸುನೀಲ್ ಕುಮಾರ್ ಅವರ ನೇತೃತ್ವದಲ್ಲಿ ಕಂಬಳ ಸಮಿತಿ ಹಾಗೂ ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ ಸಹಯೋಗದಲ್ಲಿ ಆಯೋಜಿಸಲಾದ ಈ ಕ್ರೀಡೋತ್ಸವ ಸಂಪ್ರದಾಯಬದ್ಧ ಪೂಜೆ, ನಡಾವಳಿ ಮತ್ತು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಆರಂಭವಾಯಿತು. 2 ದಿನಗಳ ಕಾಲ ನಡೆಯುವ ಕಂಬಳೋತ್ಸವಕ್ಕೆ ಶಾಸಕರಾದ ವಿ ಸುನೀಲ್ ಕುಮಾರ್ ದೀಪ ಬೆಳಗುವ ಮೂಲಕ ಚಾಲನೆ ನೀಡಿದ್ದಾರೆ. ರಾಜ್ಯದ ಅತ್ಯಂತ ಸುಸಜ್ಜಿತವಾದ ಕಂಬಳ ನಡೆಯುವ ಮಿಯಾರು ಕಂಬಳ ಲವಕುಶ ಕೆರೆ ನೋಡಲು ಸೊಗಸು. ಆಧುನಿಕತೆಯ ಟಚ್ ಜೊತೆಗೆ ಸಾಂಪ್ರದಾಯಿಕವಾಗಿ ನಡೆಯುವ ಈ ಕಂಬಳ ನೋಡಲು ದೂರದ ಊರುಗಳಿಂದ ಜನ ಬರ್ತಾರೆ. ಉತ್ತಮವಾದ ಕ್ರೀಡಾಂಗಣ ಮಾದರಿಯ ಪ್ರೇಕ್ಷಕರ ಗ್ಯಾಲರಿ, ಕೋಣಗಳನ್ನು ಬಿಡುವ ಕಡೆಸೂರಿನ ವ್ಯವಸ್ಥೆ, ಕಂಬಳವನ್ನು ನೋಡಲು ಎತ್ತರದ ವ್ಯವಸ್ಥೆಯಲ್ಲಿ ಕಂಬಳ ನೋಡೋದೇ ಒಂದು ಅದ್ಭುತ ಅನುಭವ. ಇನ್ನು ಈ ಬಾರಿ ಕಂಬಳದಲ್ಲಿ 200ಕ್ಕೂ ಅಧಿಕ ಜೋಡಿ ಕೋಣಗಳು ಭಾಗವಹಿಸಿ ತಮ್ಮ ವೇಗ ಮತ್ತು ಶಕ್ತಿಯನ್ನ ಪ್ರದರ್ಶಿಸಿದ್ವು. ಕಂಬಳ ಅಂತ ಹೇಳಿದ್ರೆ ಅಪ್ಯಾಯಮಾನವಾದ ಕ್ರೀಡೆ. ತಾನು ಸಾಕಿದ ಕೋಣಗಳ ಸ್ಪರ್ಧೆಯ ಕಂಬಳ ತನ್ನ ಕೋಣಗಳ ಜೊತೆ ಓಡುತ್ತಾ ಇರುವಂಥ ಓಟಗಾರಿಗೂ ಕೂಡ ಖುಷಿ ಕೊಡುವಂಥ ಕಂಬಳ. ಈ 22ನೇ ವರ್ಷದ ಮಿಯಾರಿನ ಕಂಬಳ ಕಾಶಿ ಎಂದು ಪ್ರಸಿದ್ಧಿ ಪಡೆದಿರುವಂಥ ಈ ಸ್ಟೇಡಿಯಂನಲ್ಲಿ 200 ಜೊತೆ ಕೋಣಗಳ ಪಾಲ್ಗೊಳ್ಳುವಿಕೆಯ ಕಂಬಳ ಎಂದು ನಡೀತಾ ಇದೆ. ಈ ಕ್ಷೇತ್ರದ ಶಾಸಕರು, ಮಾಜಿ ಸಚಿವರು ಆಗಿರ್ತಕ್ಕಂಥ ವಿ ಸುನೀಲ್ ಕುಮಾರ್ ಅವರ ನೇತೃತ್ವದಲ್ಲಿ ನಡೆಯುವಂಥ ಈ ಕಂಬಳ ನಮ್ಮ ಜಿಲ್ಲೆಯಲ್ಲಿ ಹೆಸರು ಮಾಡೋದರ ಜೊತೆ ದೇಶ ವಿದೇಶದಲ್ಲಿ ಕೂಡ ಮಿಯಾರು ಕಂಬಳಕ್ಕೆ ಒಂದು ಹೆಸರಿದೆ, ಅದರಲ್ಲೊಂದು ಉಸಿರಿದೆ. ಆ ಕಂಬಳದಲ್ಲಿ ಪಾಲ್ಗೊಳ್ಳುವಂಥ ಕೋಣಗಳ ಯಜಮಾನರ ಖುಷಿ ಇದೆ ಅಂತೇಳಿ ಭಾವಿಸ್ಕೊಳ್ಳೋರು ಈ ಮಿಯಾರು ಕಂಬಳದಲ್ಲಿ. ಅದರಿಂದ ಈ ಕಂಬಳಕ್ಕೆ ಉತ್ತಮ ಸ್ಟೇಡಿಯಮನ್ನು ನಿರ್ಮಾಣ ಮಾಡಿ ಈ ಕಂಬಳಕ್ಕೆ ಹೆಚ್ಚಿನ ಜನಸಂಖ್ಯೆಯನ್ನು ಬರುವಂತೆ ನೋಡಿಕೊಳ್ಳೋದರಾಗಲಿ, ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು ಅದನ್ನಾಗಲಿ, ಎಲ್ಲ ಕೋಣಗಳ ಯಜಮಾನರಿಗೆ ಗೌರವ ಕೊಡೋದಾಗಲಿ, ಓಟಗಾರರಿಗೆ ಬೇಕಾದಂಥ ಕರೆಯ ನಿರ್ಮಾಣ ಆಗಲಿ, ಎಲ್ಲವನ್ನು ಮಾಡ್ತಕ್ಕಂಥ ಜಿಲ್ಲೆಯ ಅತ್ಯುತ್ತಮ ಕಂಬಳ ಇದ್ದರೆ ಅದು ಮಿಯಾರು ಕಂಬಳ ಅಂತ ಹೇಳಲಿಕ್ಕೆ ನಾವು ಸಂತೋಷ ಪಡ್ತಾ ಇದ್ದೇವೆ. ಭಾಗವಹಿಸುವ ಎಲ್ಲ ಕೋಣಗಳ ಯಜಮಾನರಿಗೆ ಶುಭಾಶಯಗಳನ್ನು ಹೇಳುತ್ತಾ, ಗೆದ್ದವರಿಗೆ ಬಹುಮಾನಗಳಿದೆ, ಸೋತರು ಕೂಡ ಇಷ್ಟೆಲ್ಲ ಜನರ ಮನಸ್ಸನ್ನು ಗೆಲ್ಲುವಂಥ ಆ ಓಟವನ್ನು ನೋಡಿ ಆನಂದಿಸುವಂಥ ಸುಮಾರು 2 ಲಕ್ಷ ಜನ ಪಾಲ್ಗೊಳ್ಳುವಂಥ ಈ ಕಂಬಳ ನೇರವಾಗಿ ನೋಡ್ತಾರೆ. ಸರಿಸುಮಾರು ಒಂದು 10 ಲಕ್ಷ ಜನ ನೇರ ಪ್ರಸಾರದಲ್ಲಿ ನೋಡ್ತಾರೆ. ಮಾಧ್ಯಮದ ಮುಖಾಂತರ ನೋಡುವಂಥ ಎಲ್ಲ ಬಂಧುಗಳಿಗೆ ಕೂಡ ಒಮ್ಮೆ ಬಂದು ಕಂಬಳವನ್ನು ನೇರವಾಗಿ ನೋಡಿ ಆನಂದಿಸಿ ಆ ಕೋಣಗಳನ್ನು ನೋಡುತ್ತಾ, ಆ ಓಟಗಾರ ಫಿಸಿಕಲ್ ಫಿಟ್ನೆಸ್ಸನ್ನು ನೋಡುತ್ತಾ, ಕಂಬಳ ಅಂತ ಹೇಳಿದರೆ ತುಳುನಾಡಿನ ರಾಯಭಾರಿ, ಈ ಸಂಸ್ಕೃತಿ ವಿಶ್ವಕ್ಕೆ ಪಸರಿಸಿದಂಥ ಈ ಮಿಯಾರು ಕಂಬಳ ಇಂದು 22ನೇ ವರ್ಷದಲ್ಲಿ ನಡೀತಾ ಇದೆ. ಎಲ್ರಿಗೂ ಒಳ್ಳೆಯದಾಗಲಿ, ಬನ್ನಿ ಒಮ್ಮೆ ನಮ್ಮ ಕಂಬಳವನ್ನು ವೀಕ್ಷಣೆ ಮಾಡಿ ಅಂತೇಳಿ ನಿಮ್ಮೆಲ್ಲರಿಗೂ ಕೂಡ ಆಹ್ವಾನವನ್ನು ಕೊಡ್ತಾ ಇದ್ದೇನೆ. ಉಡುಪಿ, ದಕ್ಷಿಣ ಕನ್ನಡ ಸೇರಿದಂತೆ ಸುತ್ತಮುತ್ತಲಿನ ಜಿಲ್ಲೆಗಳಿಂದ ಕೋಣಗಳ ಮಾಲೀಕರು ಆಗಮಿಸಿದ್ದು ಕಂಬಳಕೆರೆ ಸುತ್ತಲೂ ಹಬ್ಬದ ವಾತಾವರಣ ನಿರ್ಮಾಣವಾಯಿತು.
ಪ್ರತಿ ಓಟಕ್ಕೂ ಪ್ರೇಕ್ಷಕರ ಜೋರಾದ ಕೈಸೇರಿಕೆ ಹಾಗೂ ಹರ್ಷೋದ್ಗಾರಗಳು ಕೇಳಿಬಂದವು. ಮಿಯಾರು ಕಂಬಳವು ಸಂಪ್ರದಾಯದ ಜೊತೆಗೆ ಶಿಸ್ತು ಮತ್ತು ಸಮಯ ಪಾಲನೆಗೆ ಹೆಸರಾಗಿದ್ದು, ಈ ಬಾರಿ ಕೂಡ ಅದೇ ಮಾದರಿಯಲ್ಲಿ ಕಂಬಳ ನಡೆಯಿತು. ಕೋಣಗಳ ಆರೈಕೆಗಾಗಿ ಪಶುವೈದ್ಯಕೀಯ ವ್ಯವಸ್ಥೆ, ವೀಕ್ಷಕರಿಗೆ ಕುಡಿಯುವ ನೀರು, ಪಾರ್ಕಿಂಗ್ ಹಾಗೂ ಭದ್ರತಾ ವ್ಯವಸ್ಥೆಗಳನ್ನು ಸಮರ್ಪಕವಾಗಿ ಕಲ್ಪಿಸಲಾಗಿತ್ತು. ಸ್ವಯಂ ಸೇವಕರ ಶ್ರಮದಿಂದ ಯಾವುದೇ ಅಹಿತಕರ ಘಟನೆ ಸಂಭವಿಸದೆ ಕಂಬಳ ಯಶಸ್ವಿಯಾಗಿ ನೆರವೇರಿತು. ಸ್ಪರ್ಧೆಯಲ್ಲಿ ವಿಜೇತ ಜೋಡಿ ಕೋಣಗಳಿಗೆ ನಗದು ಬಹುಮಾನ, ಟ್ರೋಫಿ ಹಾಗೂ ಗೌರವ ಪ್ರಶಸ್ತಿಗಳನ್ನು ಪ್ರದಾನಿಸಲಾಯಿತು. ಕಂಬಳದ ಯಶಸ್ಸಿಗೆ ಸಹಕರಿಸಿದ ಸಂಘಟಕರು, ಸ್ವಯಂ ಸೇವಕರು, ಕೋಣಗಳ ಮಾಲೀಕರು ಹಾಗೂ ಕಂಬಳಾಭಿಮಾನಿಗಳಿಗೆ ಸಮಿತಿ ಕೃತಜ್ಞತೆ ಸಲ್ಲಿಸಿದೆ. ಇಲ್ಲಿ ಬಹಳ ವರ್ಷದಿಂದ ಈ ಲವಕುಶ ಜೋಡುಕೆರೆ ಕಂಬಳ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಕೋಣಗಳನ್ನು ಮಗುವಿನ ರೀತಿಯಲ್ಲಿ ಸಾಕಿ ಅವುಗಳಿಗೆ ಪಾಲನೆ ಪೋಷಣೆಗಳನ್ನು ಮಾಡಿ ಇಲ್ಲಿಗೆ ಕರ್ಕೊಂಡು ಬಂದು ಅವುಗಳನ್ನು ಓಡಿಸಿ ಇಲ್ಲಿ ಮನುಷ್ಯರಿಗಿಂತ ಜಾಸ್ತಿ ಕೋಣಗಳನ್ನು ಬಹಳ ಪ್ರೀತಿಪೂರ್ವಕವಾಗಿ ನೋಡ್ಕೊಳ್ತಾರೆ. ಹಾಗೆ ಕೃಷಿಕರಿಗೆ ಬಹಳ ಪ್ರಿಯವಾದಂಥ ಒಂದು ಸ್ಪರ್ಧಾಕೂಟ. ಇದಕ್ಕೋಸ್ಕರ ಕೃಷಿಕರು ಬಹಳ ಕಷ್ಟಪಟ್ಟು ಕೋಣಗಳನ್ನೆಲ್ಲ ಸಾಕಿ ಅವುಗಳನ್ನು ಇಲ್ಲಿ ಸ್ಪರ್ಧೆಗೆ ತಯಾರು ಮಾಡಿ ಕರ್ಕೊಂಡು ಬರ್ತಾರೆ. ಕೆಲವು ವಿಷಯಗಳಲ್ಲಿ ಮನುಷ್ಯರಿಗೂ ಕೂಡ ಕೆಲವು ಒಂದು ಭಾಷೆಗಳು ಅರ್ಥ ಆಗದೇ ಇರ್ಬೋದು, ಆದರೆ ಕೋಣಗಳಿಗೆ ನೀವು ಎಷ್ಟು ಪ್ರೀತಿಯಿಂದ ಹೇಳ್ತಿರೋ ಅವುಗಳಿಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ನಾವು ಮಕ್ಕಳಿಗೆ ಹೇಗೆ ಚಿಕ್ಕ ಇರುವಾಗ ಏನಾದರೂ ತಪ್ಪು ಮಾಡಿದರೆ ಹೊಡೆದು ಒಂದು ಪಾಠ ಕಲಿಸ್ತೀವೋ, ಹಾಗೆ ಕೋಣಗಳಿಗೂ ಕೂಡ ಅವುಗಳೇನಾದರೂ ತಪ್ಪು ಮಾಡಿದರೆ ಹೊಡೆದು ಪಾಠ ಕಲಿಸುವಂಥದ್ದು ಪ್ರೀತಿಯಿಂದ. ಅದು ಪ್ರಾಣಿ ಹಿಂಸೆ ಅಂತ ಬರುವುದಿಲ್ಲ. ಹಾಗೆ ನಾವು ಇದಕ್ಕೆ ಬಹಳ ಪ್ರೋತ್ಸಾಹ ಮಾಡ್ತೇವೆ, ಹಾಗೆ ತುಂಬ ಸಪೋರ್ಟ್ ಮಾಡ್ತೇವೆ. ಒಟ್ಟಾರೆಯಾಗಿ ಅತ್ಯಂತ ಸಂಭ್ರಮದಲ್ಲಿ ಶಿಸ್ತುಬದ್ಧವಾಗಿ ಮಿಯಾರು ಕಂಬಳ ನಡೆಯಿತು. ಶಾಸಕ ಸುನಿಲ್ ಕುಮಾರ್ ನೇತೃತ್ವದಲ್ಲಿ ನಡೆದ ಕಂಬಳ ಆಯೋಜನೆ ಈ ಬಾರಿ ಮತ್ತೊಮ್ಮೆ ಪ್ರೇಕ್ಷಕರ ಮೆಚ್ಚುಗೆಗೆ ಕಾರಣವಾಯಿತು. ಅಶ್ವಥ್ ಆಚಾರ್ಯ, ನ್ಯೂಸ್ ನೆಕ್ಸ್ಟ್, ಉಡುಪಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್, ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.